ಮೊದಲನೆಯ ಪ್ರಶ್ನೆ, ಕಾಂಗರುಗಳು ಹೆಚ್ಚಾಗಿ ಯಾವ ದೇಶದಲ್ಲಿ ಕಂಡುಬರುತ್ತವೆ? ಎ ಆಸ್ಟ್ರೇಲಿಯಾ, ಬಿ ಅಮೇರಿಕಾ, ಸಿ ಜಪಾನ್, ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಎರಡನೆಯ ಪ್ರಶ್ನೆ, ರಾಮ ಮತ್ತು ಲಕ್ಷ್ಮಣರು ಎಷ್ಟು ವರ್ಷಗಳ ಕಾಲ ವನವಾಸಕ್ಕೆ ಹೋದರು? ಎ 14 ವರ್ಷ, ಬಿ 17 ವರ್ಷ, ಸಿ 19 ವರ್ಷ, ಡಿ 21 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ 14 ವರ್ಷಗಳು. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಅಸ್ಸಾಂ, ಬಿ ಕರ್ನಾಟಕ, ಸಿ ಗೋವಾ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ನಾಲ್ಕನೆಯ ಪ್ರಶ್ನೆ, ಯಾವ ಸಸ್ಯಕ್ಕೆ ಬೇರು ಇರುವುದಿಲ್ಲ? ಎ ರಾಗಿ, ಬಿ ಅಣಬೆ, ಸಿ ಅಕ್ಕಿ, ಡಿ ಗೋಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಣಬೆ. ಐದನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಸೇಬನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಮಲಬದ್ಧತೆ, ಬಿ ಉತ್ತಮ ಜೀರ್ಣಕ್ರಿಯೆ, ಸಿ ನಿಶಕ್ತಿ ನಿವಾರಣೆ, ಡಿ ಶುಗರ್ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಶಕ್ತಿ ನಿವಾರಣೆ. ಆರನೆಯ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಅರಣ್ಯ ಯಾವುದು? ಎ ಸುಂದರ್ಬನ್, ಬಿ ಅಮೆಜಾನ್, ಸಿ ಆಫ್ರಿಕಾ, ಡಿ ಭಾರತದ ಮೃಗಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್ ಫಾರೆಸ್ಟ್. ಎಂಟನೆಯ ಪ್ರಶ್ನೆ, ಹಾವುಗಳು ಎಷ್ಟು ದೂರ ಪ್ರಯಾಣಿಸಬಲ್ಲದು? ಎ 1.6 ಕಿಲೋಮೀಟರ್, ಬಿ 2.3 ಕಿಲೋಮೀಟರ್, ಸಿ 4 ಕಿಲೋಮೀಟರ್, ಡಿ 2.7 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 1.6 ಕಿಲೋಮೀಟರ್. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ಹೃದಯಾಘಾತ, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಸಕ್ಕರೆ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಹತ್ತನೆಯ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಸಿಪಿಯು, ಬಿ ಪ್ರಿಂಟರ್, ಸಿ ಕೀಬೋರ್ಡ್, ಡಿ ಮಾನಿಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಯು ಅನ್ನ. 11ನೆಯ ಪ್ರಶ್ನೆ, ಮೊದಲ ವೆಬ್ ಬ್ರೌಸರ್ ಯಾವುದು? ಎ ಕ್ರೋಮ್, ಬಿ ವರ್ಲ್ಡ್ ವೈಡ್ ವೆಬ್, ಸಿ ಬಿಂಗ್, ಡಿ ಸಫಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಲ್ಡ್ ವೈಡ್ ವೆಬ್. 12ನೆಯ ಪ್ರಶ್ನೆ, ಐಫೋನ್ಗಳಲ್ಲಿ ಬಳಸಲಾಗುವಂತಹ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಎ iOS, ಬಿ ಆಂಡ್ರಾಯ್ಡ್, ಸಿ ವಿಂಡೋಸ್, ಡಿ ಲೈನೆಕ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ iOS. 13ನೆಯ ಪ್ರಶ್ನೆ, ಕಂಪ್ಯೂಟರ್ಗಳ ಚಿಪ್ ತಯಾರಿಕೆಯಲ್ಲಿ ಯಾವುದನ್ನ ಬಳಸುತ್ತಾರೆ? ಎ ಬಂಗಾರ, ಬಿ ಸಿಲಿಕಾನ್, ಸಿ ಸಿಲ್ವರ್, ಡಿ ಕಾಪರ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲಿಕಾನ್. 14ನೆಯ ಪ್ರಶ್ನೆ, ಪುರುಷರು ವೀರ್ಯವನ್ನ ತಡೆ ಹಿಡಿದರೆ ಏನಾಗುತ್ತದೆ? ಎ ನಿಮ್ರುವಿಕೆ, ಬಿ ಲೈಂಗಿಕ ನಿರಾಸಕ್ತಿ, ಸಿ ಬಂಜೆತನ, ಡಿ ಶಿಶ್ನ ನೋವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಶ್ನ ನೋವು. 15ನೆಯ ಪ್ರಶ್ನೆ, ಜೋಳ ತಿನ್ನುವುದರಿಂದ ಏನು ಉಪಯೋಗ? ಎ ಅಧಿಕ ಫೈಬರ್, ಬಿ ಶುಗರ್ ಅನ್ನ ನಿಯಂತ್ರಣ ಮಾಡುತ್ತದೆ, ಸಿ ಬಿಪಿ ಕಡಿಮೆ, ಡಿ ಅಧಿಕ ಪ್ರೋಟೀನ್ಸ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಅಧಿಕ ಫೈಬರ್ ಮತ್ತು ಶುಗರ್ ನಿಯಂತ್ರಣ ಹಾಗೂ ಬಿಪಿ ಕಡಿಮೆ ಮತ್ತು ಪ್ರೋಟೀನ್ಸ್. 16ನೆಯ ಪ್ರಶ್ನೆ, ಕೊರೋನಾ ವೈರಸ್ ತಗುಲಿದರೆ ಮಾನವನ ಯಾವ ಭಾಗಕ್ಕೆ ಮೊದಲು ಹಾನಿಯಾಗುತ್ತದೆ? ಎ ಕಿಡ್ನಿ, ಬಿ ಹೃದಯ, ಸಿ ಮೂತ್ರಪಿಂಡಗಳು, ಡಿ ಶ್ವಾಸಕೋಶಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶಕ್ಕೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.